विष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। मनके शक्ति नीडु गुरुवे सूर्यनंते ಹೊಮ್ಮಲಿ ನಮ್ಮ ಪ್ರತಿಭೆ ಎಲ್ಲ ಕಡೆಗೆ ಅಕ್ಕಿಯಂತೆ ತಲುಪಲಿ ಮನದು ವಸತು ನೋಟ ಇರಲಿ ಎಂದೆಂದು ಬಾನು ತಾರೆ ಮುಟ್ಟು ಗುರಿಯು ನಮ್ಮ ಮುಂದೆಂದು ಸೂರ್ಯ ತೋರುವ ಜ್ಞಾನ ಜೀವರಾಶಿಗೆ ಧ್ಯಾನ ಅದೇ ರೀತಿಯಲ್ಲಿ ಪ್ರೀತಿ ಒಲುಮೆ ಬೆಳಕು ಹರಿಯಲಿ ಮನಕ್ಕೆ ಶಕ್ತಿ ನೀರು ಗುರುವೆ ಸೂರ್ಯನಂತೆ ಹೊಮ್ಮಲಿ ನಮ್ಮ ಪ್ರತಿಭೆ ಎಲ್ಲ ಕಡೆಗೆ ಅಕ್ಕಿಯಂತೆ ತಲುಪಲಿ ಎಲ್ಲ ದಿಕ್ಕು ದೆಸೆಗಳಿಂದ ಅರಿವು ಬರುತ್ತಿರಲಿ ಜ್ಞಾನದ ಜ್ಯೋತಿಯೋ ಆರದಂತಿರಲಿ ನಾಳೆ ಎನ್ನುವ ಅತಿಥಿಗಳಿಗೆ ನಿತ್ಯ ಸ್ವಾಗತ ಏನೇನೋ ತಂದರು ಸ್ಫೂರ್ತಿದಾಯಕ ನವ ಸಂಸ್ಕೃತಿ ಬರಲಿ ಸಂಸ್ಕಾರವು ಇರಲಿ ಇದೇ ಜೀವನದಿ ನಮ್ಮದೆಂದು ಎದೆಯೊಳಿರಲಿ ಮನಕ್ಕೆ ಶಕ್ತಿ ನೀಡು ಗುರುವೆ ಸೂರ್ಯನಂತೆ ಹೊಮ್ಮಲಿ ಸತು ನೋಟ ವಸತು ಭಾವ ಇರಲಿ ಎಂದೆಂದು ಬಾನು ತಾರೆ ಮುಟ್ಟು ಗುರಿಯು ನಮ್ಮ ಮುಂದೆಂದು ನಮ್ಮ ದೇಶ ವಿಶ್ವದಲ್ಲಿ ಎಂದು ಬೆಳಗಿರಲಿ ಆಗಲಿ ಮಾದರಿ ಮಾನವೀಯತೆಗೆ ಯೋಗವಿರಲಿ ತ್ಯಾಗವಿರಲಿ ನಮ್ಮ ಬಾಳಿನಲ್ಲಿ ಎಲ್ಲರ ದೇವರು ತಂದೆ ತಾಯಿಗಳೇ ವೈವಿಧ್ಯತೆ ಬದುಕು ನಿಸ್ವಾರ್ಥವೇ ಬೆಳಕು ಮೃದು ಹಾಸದಲ್ಲಿ ಅಂತಶಕ್ತಿ ಸದಾ ಬೆಳಗಲಿ ಹೊಸತು ನೋಟ ಹೊಸತು ಭಾವ ಇರಲಿ ಎಂದೆಂದು ಬಾನು ದಾರಿ ಮುಟ್ಟು ಗುರಿಯು ನಮ್ಮ ಮುಂದೆಂದು ಸೂರ್ಯ ತೋರುವ ಜ್ಞಾನ ಜೀವರಾಶಿಗೆ ಧ್ಯಾನ ಅದೇ ರೀತಿಯಲ್ಲಿ ಪ್ರೀತಿ ಒಲುಮೆ ಬೆಳಕು ಹರಿಯಲಿ ನಮಗೆ ಶಕ್ತಿ ನೀಡು ಗುರುವೆ ಸೂರ್ಯನಂತೆ ಹೊಮ್ಮಲಿ ನಮ್ಮ ಪ್ರತಿಗೆ ಎಲ್ಲ ಕಡೆಗೆ ಅಕ್ಕಿಯಂತೆ ತಲುಪಲಿ. Namaste, respected dignitaries, teachers, and my dear friends. I am your Arjun, anchoring for this event. We are gathered here to exchange ideas and open discussion on flute playing. Flutes produce sound when the players air flow across an opening. Flutes fingering looks complicated, but are quite simple. Now the first group is going to play Achyutam Keshavam, a Hindu Vaishnava song written by Adi Shankaracharya. It is dedicated to Lord Krishna. So tighten your seat belts and get yourselves ready for the performance. Thank you.
It was a wonderful performance. Now the second group will delight you by playing Sri Ramachandra Kripalu is a stuti verse from his work called Vinaya Patrika, written by Goswami Tulsidas. This prayer dedicates Sri Rama and his characters.
ಎಲ್ಲರಿಗೂ ನಮಸ್ಕಾರಗಳು. ನಾನು ಭಕ್ತಿ 10ನೇ ತರಗತಿ ಬಿ ವಿಭಾಗದಿಂದ. ಕರ್ನಾಟಕದ ಜನಪದ ಕಲೆಗಳಲ್ಲಿ ಕಂಸಾಳಿಯು ಅನನ್ಯತೆಯನ್ನು ಹೊಂದಿದೆ. ಇದು ಮಹಾದೇಶ್ವರನ ಭಕ್ತ ವೃಂದದವರಿಂದ ಪ್ರಾರಂಭಿಸಲ್ಪಟ್ಟ ಜನಪದ ಕಲೆ. ದೇವರಗುಡ್ಡರು ಬಳಸುವ ವಿಶೇಷ ವಾದ್ಯ. ಮೈಸೂರು, ಮಂಡ್ಯ, ಕೊಳ್ಳೆಗಾಲ, ನಂಜನಗೂಡು ಪ್ರದೇಶಗಳಲ್ಲಿ ಈ ಕಲೆ ಇಂದಿಗೂ ಜೀವಂತವಾಗಿರುವ ಜನಪದ ಸೊಗಡು ಕಂಸಾಳೆ. ವಾಹನ ಸಂಚಾರ ಕಡಿಮೆ ಇದ್ದ ಆ ದಿನಗಳಲ್ಲಿ ಜನರು ಮಹಾದೇಶ್ವರ ಬೆಟ್ಟಕ್ಕೆ ಕಾಲ್ನಡಿಗೆಯಲ್ಲಿ ಗುಂಪು ಗುಂಪಾಗಿ ಸಾಗುತ್ತಿದ್ದರು. ದಟ್ಟ ಅರಣ್ಯದಲ್ಲಿ ಹೀಗೆ ಸಾಗುವಾಗ ಕಂಚಿನಿಂದ ಮಾಡಿದ ಜೋಡಿ ಕಂಸಾಳೆಯನ್ನು ಬಳಸುತ್ತಿದ್ದರು. ಕಂಸಾಳೆಯನ್ನು ಕೈಯಲ್ಲಿ ಹಿಡಿದು ತಾಳ ಹಾಕುತ್ತಾ ಶಿವಶರಣರ ಮಹಿಮೆಗಳನ್ನು ಹಾಡುತ್ತಾ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕುತ್ತಾ ಪ್ರಯಾಣ ಮಾಡುತ್ತಿದ್ದರು. ಹೀಗೆ ಪ್ರಾರಂಭವಾದ ಕಲೆಯು ಈ ನಾಗರಿಕತೆ ಬೆಳೆದ ಮೇಲೂ ತನ್ನ ಕಸುವು ಕಂಪನ್ನು ಉಳಿಸಿಕೊಂಡಿದೆ. ಇವತ್ತು ಈ ಕಲೆಯನ್ನು ನಮ್ಮ ಶಾಲೆಯ 8ನೇ ತರಗತಿಯ ಮಕ್ಕಳು ಬಹು ಆಸಕ್ತಿಯಿಂದ ಒಂದು ಪ್ರದರ್ಶನವನ್ನು ರೂಪಿಸಲು ನಿಮ್ಮ ಮುಂದೆ ಬರುತ್ತಿದ್ದಾರೆ. ಇವರಿಗೆ ಒಂದು ಜೋರಾದ ಚಪ್ಪಾಳೆಯ ಮೂಲಕ ಸ್ವಾಗತಿಸೋಣ.
ಸುತ್ತ ಗುಡಿಗಳ ತಿರುಗುವ ಜನಗಳ ಕಣ್ಣಿಗೆ ಕಲ್ಲಂತೆ ಮುಂಗುಂಡಾದ ಮಾದೇಶ್ವಂಗೆ ಶರಣು ಶರಣಯ್ಯ ಮಾಯಗಾರ ಮಾದೇಶ್ವಂಗೆ ಶರಣು ಶರಣಯ್ಯ ಮುಂಗುಂಡಾದ ಮಾದೇಶ್ವಂಗೆ ಶರಣು ಶರಣಯ್ಯ ಮಾಯಗಾರ ಮಾದೇಶ್ವಂಗೆ ಶರಣು ಶರಣಯ್ಯ ಕಣ್ಣಿಲ್ಲದವರಿಗೆ ಕಣ್ಣಂತೆ ಶಿವ ಕಣ್ಣಿಗೆ ಕಣ್ಣಾಗಿನಂತೆ ಕಣ್ಣಿಲ್ಲದವರಿಗೆ ಕಣ್ಣಂತೆ ಶಿವ ಕಣ್ಣಿಗೆ ಕಣ್ಣಾಗಿನಂತೆ ಎಲ್ಲರ ಜೀವದಿ ಮಾದಪ್ಪ ಬಣ್ಣ ಬಣ್ಣವಾಗಿದನಂತೆ ಎಲ್ಲರ ಜೀವದಿ ಮಾದಪ್ಪ ಬಣ್ಣ ಬಣ್ಣವಾಗಿದನಂತೆ ಮುಂಗುಂಡಾದ ಮಾದೇಶ್ವರ್ಗೆ ಶರಣು ಶರಣಯ್ಯ ಮಾಯಾಗಾರ ಮಾದೇಶ್ವರ್ಗೆ ಶರಣು ಶರಣಯ್ಯ ಮುಂಗುಂಡಾದ ಮಾದೇಶ್ವರ್ಗೆ ಶರಣು ಶರಣಯ್ಯ ಮಾಯಾಗಾರ ಮಾದೇಶ್ವರ್ಗೆ ಶರಣು ಶರಣಯ್ಯ ತಂದನಾಥ ನನ್ನ ತಾನನೋ ತಂದೆ ನಾನ ತಂದನಾಥ ನನ್ನ ತಾನನೋ ತಂದನಾಥ ನನ್ನ ತಾನನೋ ತಂದೆ ನಾ ತಂದನಾಥ ನನ್ನ ತಾನನೋ ರಾಗಿಯ ಕೊಟ್ಟೋನ್ ರಾಜ್ಯ ಪಡೆದವಳೇ ನಿಂಗ್ರಾಜಂಬ ರಾಜ್ಯ ಬಾಳ್ವ ಕಂದನ ಪಡೆಯಿಲ್ಲ ರಾಗಿ ಕೊಟ್ಟೋನ್ ರಾಜ್ಯ ಪಡೆದವಳೇ ನಿಂಗ್ರಾಜವ್ವ ರಾಜ್ಯ ಬಾಳ್ವ ಕಂದನ ಪಡೆಯಿಲ್ಲ ತಂದನಾಥ ನನ್ನ ತಾನನೋ ತಂದೆ ನಾನ ತಂದನಾಥ ನನ್ನ ತಾನನೋ ತಂದನಾಥ ನನ್ನ ತಾನನೋ ತಂದೆ ನಾ ತಂದನಾಥ ನನ್ನ ತಾನನೋ ಬೀಳ್ಯವ ಕೊಟ್ಟೋನ್ ಹಳ್ಳಿಯ ಪಡೆದವಳೇ ನಿಂಗ್ರಾಜಮ್ಮ ಹಳ್ಳಿಲಾಡೋ ಕಂದನ ಪಡೆಯಿಲ್ಲ ಬೀಳ್ಯವ ಕೊಟ್ಟೋನ್ ಹಳ್ಳಿಯ ಪಡೆದವಳೇ ನಿಂಗ್ರಾಜಮ್ಮ ಹಳ್ಳಿಲಾಡೋ ಕಂದನ ಪಡೆಯಿಲ್ಲ ತಂದನಾಥ ನನ್ನ ತಾನನೋ ತಂದೆ ನಾ ತಂದನಾಥ ನನ್ನ ತಾನನೋ ತಂದನಾಥ ನನ್ನ ತಾನನೋ ತಂದೆ ನಾ ತಂದನಾಥ ನನ್ನ ತಾನನೋ ಹುಟ್ಟಿ 30 ವರ್ಷವಾದರೂ ಮಾದೇವ ನನ್ನ ಹೊಟ್ಟೆಯಲ್ಲಿ ಮಕ್ಕಳ ಫಲವಿಲ್ಲ ನಾ ಹುಟ್ಟಿ 30 ವರ್ಷವಾದರೂ ಮಾದೇವ ನನ್ನ ಹೊಟ್ಟೆಯಲ್ಲಿ ಮಕ್ಕಳ ಫಲವಿಲ್ಲ ತಂದನಾಥ ನನ್ನ ತಾನನೋ ತಂದೆ ನಾ ತಂದನಾಥ ನನ್ನ ತಾನನೋ ತಂದನಾಥ ನನ್ನ ತಾನನೋ ತಂದೆ ನಾ ತಂದನಾಥ ನನ್ನ ತಾನನೋ ಮಕ್ಕಳ ಫಲವ ನನಗೆ ಕೊಟ್ಟರೆ ಮಾದೇವ ನಿಮಗೆ ಹುಲಿಯ ವಾಹನ ಮಾಡಿಸಿಕೊಡ್ತೀನಿ ಮಕ್ಕಳ ಫಲವ ನನಗೆ ಕೊಟ್ಟರೆ ಮಾದೇವ ನಿಮಗೆ ಹುಲಿಯ ವಾಹನ ಮಾಡಿಸಿಕೊಡ್ತೀನಿ ಹುಲಿಯ ವಾಹನ ಮಾಡಿಸಿಕೊಡುವಂತ ಪರುಸೆಯ ನಾನು ಮತ್ತೂರಲ್ಲಿ ಪಡೆದು ಮಡಗಿವ್ನಿ ಹುಲಿಯ ವಾಹನ ಮಾಡಿಸಿಕೊಡುವಂತ ಪರುಸೆಯ ನಾನು ಮತ್ತೂರಲ್ಲಿ ಪಡೆದು ಮಡಗಿವ್ನಿ ತಂದನಾಥ ನನ್ನ ತಾನನೋ ತಂದೆ ನಾ ತಂದನಾಥ ನನ್ನ
ಮುತ್ತಿನ ತೇರ ಮಾಡಿಸಿಕೊಡುವಂತ ಪರಿಚಯ ನಾನು ಮೈಸೂರಲ್ಲಿ ಪಡೆದು ಮಡಗಿಯಮ್ಮಿ ತಂದರಾತ ನಂದದಾನನೋ ತಂದರಾತ ನಂದದಾನನೋ ತಂದರಾತ ನಂದದಾನನೋ ತಂದರಾತ ನಂದದಾನನೋ ಮಕ್ಕಳ ಫಲವ ನನಗೆ ಕೊಟ್ಟರೆ ಮಾದೇವ ನಿಮಗೆ ರುದ್ರಾಕ್ಷಿರಥ ಮಾಡಿಸಿಕೊಡ್ತೀನಿ ಮಕ್ಕಳ ಫಲವ ನನಗೆ ಕೊಟ್ಟರೆ ಮಾದೇವ ನಿಮಗೆ ರುದ್ರಾಕ್ಷಿರಥ ಮಾಡಿಸಿಕೊಡ್ತೀನಿ ರುದ್ರಾಕ್ಷಿರಥ ಮಾಡಿಸಿಕೊಡುವಂತ ಪರಿಚಯ ನಾನು ಮೆಟ್ಟೂರಲ್ಲಿ ಪಡೆದು ಮಡಗಿಯಮ್ಮಿ ರುದ್ರಾಕ್ಷಿರಥ ಮಾಡಿಸಿಕೊಡುವಂತ ಪರಿಚಯ ನಾನು ಮೆಟ್ಟೂರಲ್ಲಿ ಪಡೆದು ಮಡಗಿಯಮ್ಮಿ ತಂದರಾತ ನನ್ನ ತಾನನೋ ತಂದರಾತ ನನ್ನ ತಾನನೋ ತಂದರಾತ ನನ್ನ ತಾನನೋ ತಂದರಾತ ನನ್ನ ತಾನನೋ ಅಡಿಗೆ ಕೊಟ್ಟೊಂದು ಹಳ್ಳಿಯ ಪಡೆದವಳೆ ಮಾದೇವನ ದಯದಿ ಪದ್ದಾಳೋ ಅಡಗೆ ಕೊಟ್ಟೊಂದು ಹಳ್ಳಿಯ ಪಡೆದವಳು ಮಾದೇವನ ದಯದಿ ಹಳ್ಳಿಲಾಡೋ ಕಂದನ ಪಡೆದಾಳೋ ತಂದನಾಥ ನನ್ನ ತಾರನೋ ತಂದೇನಾಥ ನನ್ನ ತಾರನೋ ತಂದನಾಥ ನನ್ನ ತಾರನೋ ತಂದೇನಾಥ ನನ್ನ ತಾರನೋ ಆ ಓ ಮುಂಗುಂಡದ ಮಾದೇಶಗೆ ಶರಣು ಶರಣಯ್ಯ ಮಾಯಾಕರ ಮಾದೇಶಗೆ ಶರಣು ಶರಣಯ್ಯ ಮುಂಗುಂಡದ ಮಾದೇಶ್ವರ್ಗೆ ಶರಣು ಶರಣಯ್ಯ ಮಾಯಾಕರ ಮಾದೇಶ್ವರ್ಗೆ ಶರಣು ಶರಣಯ್ಯ ಕಾಣಿಕೆ ತಂದೆಯವನೇ ಸ್ವಾಮಿ ಕಾಣಲಲ್ಲೋ ಮಾದೇಶ್ವರನ ಕಾಣಿಕೆನಾದ ಮಾದೇಶ್ವರ್ಗೆ ಶರಣು ಶರಣಯ್ಯ ಮಾಯಾಕಾರ ಮಾದೇಶ್ವರ್ಗೆ ಶರಣು ಶರಣಯ್ಯ ಮಾದೇವೋ ಮಲೆ ಮಾದೇವೋ ಮಾದೇವೋ ಶಿವ ಮಾದೇವೋ ಮಾದೇವೋ ಮಲೆ ಮಾದೇವೋ ಮಾದೇವೋ ಶಿವ ಮಾದೇವೋ ಆನುಮಲೆಯ ಮಾದೇವೋ ವೇಣುಮಲೆಯ ಮಾದೇವೋ ಕುಂಜುಮಲೆಯ ಮಾದೇವೋ ಮುಲಗಂಜಿ ಮಲೆಯ ಮಾದೇವೋ ತಂದೆಯು ನೀನೆ ಮಾದೇವೋ ತಾಯಿಯು ನೀನೆ ಮಾದೇವೋ ಬಂಧುವು ನೀನೆ ಮಾದೇವೋ ಬೆಳಗವು ನೀನೆ ಮಾದೇವೋ ಬೇಡಿದರಲ್ಲೋ ನಂಬಿದ ಭಕ್ತರ ಕರುಣಿಸಯ್ಯೋ ಮಾದೇವೋ ಮಲೆ ಮಾದೇವೋ ಮಾದೇವೋ ಶಿವ ಮಾದೇವೋ 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 ಮಾದೇವೋ ಆನುಮಲೆ ಜೇನುಮಲೆ ಗುಂಜುಮಲೆ ಗುರುಗಂಜಿಮಲೆ 7 ಮಲೆ 77 ಮಲೆಯಲ್ಲಿ ತಪ್ಪದೆ ನಲಿದು ನಾಟ್ಯವಾಡ್ತಕ್ಕಂತಹ ನಮ್ಮ ಅಪ್ಪಾಜಿ ಮುದ್ದು ಮಾದಪ್ಪನ ಪಾದಕ್ಕೊಂದ್ಸತಿ ಉಘೇಂದ್ರಪ್ಪ ಉಘೇ 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 Namaste to one and all present here. We welcome you to witness this enchanting performance of Bharatnatyam. It is one of the oldest dance forms of India, dating back to over 2,000 years. This dance was created by Lord Nataraja himself. It originates from the temples of Tamil Nadu and embodies spirituality, devotion, and storytelling.
Mahishasura Vada refers to the slaying of the demon Mahishasura. It is the story of goddess Durga's victory over this demon. It also symbolizes the triumph of good over evil. Now let's call upon the students of class 6 and 7 to perform the glorious act of Bharatanatyam. They were trained by the fine arts guru Srimati Rashmi Anand and in charge teachers Tara Ma'am and Ramya Ma'am. भजन करे बोम्म बोम्म तैय तैय नक दिन भजन करे उदनि तनक दिमि दितां दितां तां तै तै गणपति नाम सदा बोम्म बोम्म तैय तैय नक दिन भजन करे उदनि तनक दिमि दितां दितां तां तै तै गणपति नाम सदा दिम्मिक्कडदग दिक्कुतान दिम्मिक्कडदग धक्कडदग धक्कडदग धक्कत ओडुतां दिम्मिक्कडदग दिक्कुतान दिम्मिक्कडदग धक्कडदग धक्कडदग धक्कत ओडुतां उदनि तनक दिमि दितां दितां तों तै तै गणपति नाम सदा अवर वासवे करं बाजति अके नाम सदूर गणराजा अवर वासवे करं बाजति अके नाम सदूर गणराजा मंदिर बहुत ताम सत्सुर मंडल की सुरभाजा ताड़ मंदिर बहुत ताम सत्सुर मंडल की सुरभाजा बोम्म बोम्म तैय तैय नक दिन भजन करे उदनि तनक दिमि दितां दितां तों तै तै गणपति नाम सदा वेणुवासरे अमृत कुंडल की तारिकड़दग दारिकड़दग वाल्कजा वेणुवासरे अमृत कुंडलिति तारिकड़दग वाल्कज नारद तुम्बुरु वैन बजाके नारद गण में उपसर्ग नारद तुम्बुरु वैन बजाके नारद गण में उपसर्ग बोम्म बोम्म तैय तैय नक दिन भजन करे उदनि तनक दिमि दितां दितां तां तै तै गणपति नाम सदा अवर वासवे करं बाजति द्रुमि मृदंग अवर वासवे करं बाजति द्रुमि मृदंग नवाब सारंगी सितार किनारे अवर वास गई मुगर सिंगा नवाब सारंगी सितार किनारे अवर वास गई मुगर सिंगा बोम्म बोम्म तैय तैय नक दिन भजन करे उदनि तनक दिमि दितां दितां तां तै तै गणपति नाम सदा उदनि तनक दिमि दितां दितां तां तै तै गणपति नाम सदा उदनि तनक दिमि दितां दितां तां तै तै गणपति नाम सदा तै तै गणपति नाम सदा तै तै गणपति नाम सदा
ಚರ್ಮಧರ ತ್ರಿಶೂಲಧರ ನಂದಿವಾಹನ 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 ಶಕ್ತಿ ಸಮೇತ ವೈರಿನಾಶಕ ಸಂಹಾರಕರ್ತ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮೋ ಬ್ರಹ್ಮದೇವಾಯ ಓಂ ನಮೋ ಬ್ರಹ್ಮದೇವಾಯ ಓಂ ನಮೋ ವಿಷ್ಣುದೇವಾಯ ಓಂ ನಮೋ ವಿಷ್ಣುದೇವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ವಿದ್ಯುನ್ಮಾಲಿ ಮತ್ತು ಮಾಲಿನಿ ರಕ್ಕಸ ದಂಪತಿಗಳಿಗೆ ಬಹುಕಾಲ ಸಂತಾನವಿರಲಿಲ್ಲ. ಪುತ್ರ ಪ್ರಾಪ್ತಿಗಾಗಿ ಮಾಲಿನಿ ತಪಸ್ಸು ಮಾಡಲು ನಿರ್ಧರಿಸುತ್ತಾಳೆ. ಕಾಡಿಗೆ ತೆರಳಿ ತಪಸ್ಸಿಗೆ ಭಂಗ ಬಾರದಿರಲೆಂದು ಮಹಿಷಿ ಅಂದರೆ ಎಮ್ಮೆಯ ರೂಪದಲ್ಲಿ ತಪಸ್ಸು ಮಾಡಲು ತೊಡಗುತ್ತಾಳೆ. ಆಕೆಯ ಘೋರ ತಪಸ್ಸಿನ ಪರಿಣಾಮವಾಗಿ ಅವಳ ದೇಹದಿಂದ ಹೊಮ್ಮಿದ ಶಾಖ ಒಬ್ಬ ಋಷಿಯ ತಪಸ್ಸಿಗೆ ಭಂಗ ತರುತ್ತದೆ. ತನ್ನ ಜ್ಞಾನದೃಷ್ಟಿಯಿಂದ ಕಾರಣವನ್ನು ಅರಿತ ಆ ಋಷಿ ಕೋಪಾವಿಷ್ಟನಾಗಿ, ನಿನ್ನ ರೂಪಕ್ಕೆ ಅನುಗುಣವಾಗಿ ನಿನ್ನ ಗರ್ಭದಲ್ಲಿ ಮಹಿಷನೇ ಜನ್ಮ ತಾಳಲಿ ಎಂದು ಶಪಿಸುತ್ತಾನೆ. ಹೀಗೆ ಮಹಿಷನ ಜನನವಾಗುತ್ತದೆ. ಕಾಲಕ್ರಮದಲ್ಲಿ ವಿದ್ಯುನ್ಮಾಲಿಯು ದೇವೇಂದ್ರನ ಮೇಲೆ ಯುದ್ಧಕ್ಕೆ ಹೋಗಿ ಸಾವನ್ನಪ್ಪುತ್ತಾನೆ. ತಂದೆಯನ್ನು ಅಗಲಿದ ಮಹಿಷನು ಕುಪಿತನಾಗಿ ಇಂದ್ರನ ಮೇಲೆ ಸೇಡು ತೀರಿಸಿಕೊಳ್ಳಲು ಹೊರಡುತ್ತಾನೆ. ಆಗ ತಾಯಿ ಮಾಲಿನಿಯು ಮಗನನ್ನು ತಡೆದು ಮೊದಲು ತಪಸ್ಸು ಮಾಡಿ ಶಕ್ತಿ ಪಡೆಯುವಂತೆ ಮನವೊಲಿಸುತ್ತಾಳೆ. ಮಹಿಷ ತಪಸ್ಸಿಗೆ ಹೊರಡುತ್ತಾನೆ. ಓಂ ನಮೋ ಬ್ರಹ್ಮದೇವಾಯ ಓಂ ನಮೋ ಬ್ರಹ್ಮದೇವಾಯ ಓಂ ನಮೋ ಬ್ರಹ್ಮದೇವಾಯ ಓಂ ನಮೋ ಬ್ರಹ್ಮದೇವಾಯ. ವತ್ಸ, ನಿನ್ನ ತಪಸ್ಸಿಗೆ ಮೆಚ್ಚಿದೆ. ಬೇಕಾದ ವರವನ್ನು ಕೇಳು. ಭಗವನ್, ನನಗೆ ಸಿಂಹವನ್ನು ಪಳಗಿಸಬಲ್ಲ ಹೆಣ್ಣಿನಿಂದ ಮಾತ್ರ ಸಾವು ಬರುವಂತೆ ಅನುಗ್ರಹಿಸು ತಂದೆ. ತಥಾಸ್ತು. ಮಹಿಷನ ಉಪಟಳವನ್ನು ತಾಳಲಾರದೆ ದೇವತೆಗಳು ತ್ರಿಮೂರ್ತಿಗಳನ್ನು ಮೊರೆ ಹೋಗುತ್ತಾರೆ. ವಿಧಾತ, ಕಮಲೋದ್ಭವ, ನಾರಾಯಣ, ಭಕ್ತರೋದ್ಧಾರಕ, ಪರಮೇಶ್ವರ, ದಯಾನಿಧೆ, ರಕ್ಷಮಾಂ ರಕ್ಷಮಾಂ ರಕ್ಷಮಾಂ. ದೇವತೆಗಳೇ, ಏಕಿಷ್ಟು ಆತಂಕ? ತಂದೆ, ನಿಮ್ಮಿಂದ ಹೊರಪಡೆದ ಮಹಿಷಾಸುರನು ಮದೋನ್ಮತ್ತನಾಗಿ ದೇವಲೋಕ ಮತ್ಸ್ಯಲೋಕಗಳಲ್ಲಿ ಅಟ್ಟಹಾಸದಿಂದ ಮೆರೆಯುತ್ತಾ ಬಹಳ ತೊಂದರೆ ಕೊಡುತ್ತಿದ್ದಾನೆ. ಅವನ ಉಪಟಳವನ್ನು ಸಹಿಸಲು ಆಗುತ್ತಿಲ್ಲ. ದಯಮಾಡಿ ರಕ್ಷಿಸಿ ರಕ್ಷಿಸಿ. ರಕ್ಕಸರೇ ಹೀಗೆ ಅನನ್ಯ ಭಕ್ತಿಯಿಂದ ತಪಸ್ಸು ಮಾಡುತ್ತಾರೆ. ಅವರ ತಪಸ್ಸಿಗೆ ಮೆಚ್ಚಿ ಕೇಳಿದ ವರವನ್ನು ಅನುಗ್ರಹಿಸಲೇಬೇಕಾಗುತ್ತದೆ. ನಂತರ ಅಹಂಕಾರದಿಂದ ಅವರ ಸಾವನ್ನು ಅವರೇ ತಂದುಕೊಳ್ಳುತ್ತಾರೆ. ಅವನು ಪಡೆದಿರುವ ವರದಿಂದ ತ್ರಿಮೂರ್ತಿಗಳಾದ ನಮ್ಮಿಂದಲೂ ಅವನನ್ನು ನಿಗ್ರಹಿಸಲು ಸಾಧ್ಯವಿಲ್ಲ. ತಂದೆ, ಹಾಗಾದರೆ ಈಗ ನಮ್ಮ ಗತಿ? ಪ್ರತಿಯೊಂದಕ್ಕೂ ಒಂದು ಪರಿಹಾರ ಬಿದ್ದೇ ಇರುತ್ತದೆ. ಚಿಂತಿಸಬೇಡಿ. ನೀವೀಗ ಜಗನ್ಮಾತೆ, ಮಹಾಮಾಯೆ, ದೇವಮಾತೆ ಆ ಪಾರ್ವತಿಯನ್ನು ಮೊರೆ ಹೋಗಿ.
ನಮಃ शैलपुत्रेति द्वितीयं ब्रह्मचारिणी तृतीयं चन्द्रघण्टेति कुष्माण्डेति चतुर्थकम् पञ्चमं स्कन्दमातेति षष्ठं कात्यायनी तथा सप्तमं कालरात्रीति महागौरीति च अष्टमं नवमं सिद्धिदात्री च नवदुर्गा प्रकीर्तिताः सिद्धिदात्री च नवदुर्गा प्रकीर्तिताः। महिषमर्दिनि सिंहवाहिनि मुक्तिदायिनि परदेवी भक्तानुग्रह शक्तिशूलेश्वरि दुष्टनिग्रह शिष्टपालिनि लोककारणि पापनाशिनि तारणि परिपूरणि नारणि भगववेद पुराण पुराणनि आनन्ददायिनि आनन्दरूपिणि
ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಧೃತಿ. ನನ್ನ ಹೆಸರು ಎಸದಿತಿ. ನಾವು 9ನೇ ತರಗತಿಯಿಂದ ಬಂದಿದ್ದೇವೆ. ಧೃತಿ, ನಿನಗೆ ರಾಮಾಯಣದ ಬಗ್ಗೆ ತಿಳಿದಿದೆಯೇ? ಸಹಜವಾಗಿ ಇದು ಅತ್ಯಂತ ಪ್ರಸಿದ್ಧ ಕಥೆಗಳಲ್ಲಿ ಒಂದಾಗಿದೆ. ಇಂದು ನಾವು ಅದರ 2 ಪ್ರಮುಖ ಪಾತ್ರಗಳ ಬಗ್ಗೆ ಮಾತನಾಡುತ್ತೇವೆ, ರಾಮ ಮತ್ತು ರಾವಣ. ರಾಮ ಕಥೆಯ ನಾಯಕ. ಅವನು ಶಾಂತ, ಪ್ರಾಮಾಣಿಕ ಮತ್ತು ಯಾವಾಗಲೂ ಸರಿಯಾದ ಕೆಲಸವನ್ನೇ ಮಾಡುತ್ತಾನೆ. ಅವನು ಧರ್ಮ ಮತ್ತು ಸದಾಚಾರದ ಪರಿಪೂರ್ಣ ಉದಾಹರಣೆ. ಮತ್ತೊಂದೆಡೆ ರಾವಣ ಖಳನಾಯಕ. ಅವನು ಶಕ್ತಿಯುತ ಮತ್ತು ಬುದ್ಧಿವಂತ, ಆದರೆ ಅವನು ತನ್ನ ಗರ್ವ ಮತ್ತು ಕೆಟ್ಟ ನಿರ್ಧಾರಗಳಿಂದ ಕೆಳಗಿಳಿಯುತ್ತಾನೆ. ಇದು ಒಳ್ಳೆಯದ ಮತ್ತು ಕೆಟ್ಟದರ ಕುರಿತಾದ ಉತ್ತಮ ಕಥೆಯಾಗಿದೆ. ರಾಮ ಒಳ್ಳೆಯತನವನ್ನು ಪ್ರತಿನಿಧಿಸುತ್ತಾನೆ ಮತ್ತು ರಾವಣ ಅಹಂಕಾರ ಮತ್ತು ಅಹಂಕಾರವನ್ನು ತೆಗೆದುಕೊಂಡಾಗ ಏನಾಗುತ್ತದೆ ಎಂಬುದನ್ನು ತೋರಿಸುತ್ತಾನೆ. ರಾಮಾಯಣದಲ್ಲಿ ಈ 2 ಪಾತ್ರಗಳು ಮತ್ತು ಅವರ ಪಾತ್ರಗಳ ಕುರಿತು ಇನ್ನಷ್ಟು ತಿಳಿದುಕೊಳ್ಳಬೇಕೆಂದರೆ ನಮ್ಮೊಂದಿಗೆ ಇರಿ. ಇದನ್ನು ನಾಟಕದ ರೂಪದಲ್ಲಿ ಪ್ರದರ್ಶಿಸಲು 8ರಿಂದ 10ನೇ ತರಗತಿಯ ಮಕ್ಕಳು ಬರುತ್ತಿದ್ದಾರೆ. ಅವರು ನಮ್ಮ ಶಾಲೆಯ ಶ್ರೀಮಾನ್ ಅಶೋಕ್ ಹಾಗೂ ಇವರಿಗೆ ಸಹಕಾರ ನೀಡಿದವರು ನಮ್ಮ ಶಾಲೆಯ ವಿಜ್ಞಾನ ವಿಭಾಗದ ಶ್ರೀಮತಿ ವೀಣಾ ಮ್ಯಾಮ್. ಇವರನ್ನು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ಪ್ರೇಕ್ಷಕ ಮಹಾಪ್ರಭುಗಳಿಗೆ ನಮಸ್ಕಾರ. ನಮ್ಮ ಪ್ರೇಕ್ಷಕ ಮಹಾಪ್ರಭುಗಳೆಲ್ಲ ಒಂದು ಚಂದದ ಕತೆ ಹೇಳೋಣ. ಯಾವ ಕತೆ ಹೇಳೋಣ? ಯಾವ್ದಾದ್ರೂ ಸಖತ್ತಾಗಿರೋ ಕಾಮಿಡಿ ಕತೆ ಹೇಳೋಣ. ಈ ಯೂಟ್ಯೂಬು, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಎಲ್ಲ ಬಂದ್ಮೇಲೆ ಈ ನಮ್ಮ ಹುಡುಗರೆಲ್ಲ ಕಾಮಿಡಿ ಕತೆನ ಟಿವಿ ಮೊಬೈಲ್ ಎಲ್ಲ ನೋಡಿರ್ತಾರೆ. ಯಾವ ಕತೆ ಹೇಳೋಣ? ಮತ್ತೆ ಯಾವ ಕತೆ ಹೇಳೋಣ? ಒಂದು ಕೆಲಸ ಮಾಡೋಣ, ನಮ್ಮ ಮಣ್ಣಿನ ಕತೆ, ಪವಿತ್ರವಾದ ಗ್ರಂಥಗಳಲ್ಲಿ ಒಂದಾದ ಶ್ರೀರಾಮನ ಕತೆ ಹೇಳೋಣ. ಹೌದೌದು, ನಮ್ಮ ರಾಮಾಯಣ ಹೆಂಗ್ ಉಟ್ಕೊಳ್ತು ಅನ್ನೋದ್ರ ಬಗ್ಗೆ ಚಿಕ್ಕದಾಗಿ ನಮ್ಮ ಪ್ರೇಕ್ಷಕರಿಗೆ ತಿಳಿಸ್ಬಿಡೋಣ. ಹೌದು, ವಾಲ್ಮೀಕಿ ಮಹರ್ಷಿಗಳು ತಮ್ಮ ಶಿಷ್ಯ ಭರದ್ವಾಜನೊಂದಿಗೆ ತಮಸಾ ನದಿಯ ತಟದಲ್ಲಿ ವಿಹಾರ ಮಾಡ್ತಾ ಇದ್ದಾಗ ಭರದ್ವಾಜ, ಅಲ್ಲಿ ನೋಡು, ತಮಸಾ ನದಿ ಎಷ್ಟೊಂದು ಪ್ರಶಾಂತವಾಗಿ ಹರಿಯುತ್ತಿದೆ. ಪ್ರತಿದಿನವೂ ಅದು ಹಾಗೆ ಹರಿಯುತ್ತದೆ ಗುರುದೇವ. ಆ ಮರದ ಮೇಲೆ ಕುಳಿತಿರೋ ಕ್ರೌಂಚ ಪಕ್ಷಿಗಳನ್ನು ನೋಡು, ಎಷ್ಟು ಆನಂದದಿಂದ ವಿಹರಿಸುತ್ತಿದೆ. ಮತ್ತಿನ್ನೊಂದಾದರೂ ನೋಡಿದರಾಯ್ತು, ಈಗಾಗಲೇ ವೇಳೆಯಾಗಿದೆ. ಎಲ್ಲವೂ ಕಿರಾತನೆ, ಬೇಡ ಬೇಡ, ಅವುಗಳನ್ನು ನಗಲಿಸಬೇಡ. ಮಾನುಷಾದ ಪ್ರತಿಷ್ಠಾ ತ್ವಮಗಮ ಶಾಶ್ವತೀ ಸಮ ಯತ್ ಕ್ರೌಂಚ ಮಿಥುನಾದೇಕಂ ಅವಧೀಹಿ ಕಾಮಮೋಹಿತಂ ಅವಧೀಹಿ ಕಾಮಮೋಹಿತಂ. ಹೊರಡೋಣವೇ? ನಡೆ. ಇದರ ಅರ್ಥ, ಹೇ ನಿಷಾದ, ಕಾಮಮೋಹಿತವಾದ ಕ್ರೌಚ ದಂಪತಿಯಲ್ಲಿ ಒಂದನ್ನು ಕೊಂದೇ ಅಲ್ಲ, ನಿನಗೆ ಏಳಿಗೆ ಆಗದಿರಲಿ ಎಂದರ್ಥ. ನಂತರ ತಾವು ಕೋಪದಲ್ಲಿ ಬೇಟೆಗಾರನಿಗೆ ನೀಡಿದ ಶಾಪಕ್ಕೆ ತಾವು ಮರುಕ ಪಡುತ್ತಿದ್ದಾಗ ಚತುರ್ಮುಖ ಬ್ರಹ್ಮ ಅವರಿಗೆ ಪ್ರತ್ಯಕ್ಷನಾಗಿ ಅವರನ್ನು ಸಮಾಧಾನ ಪಡಿಸುತ್ತಾ, ನೀನು ಆ ನಿಷಾದನನ್ನು ಕುರಿತು ಆಡಿದ ಮಾತುಗಳಲ್ಲಿ ಒಂದು ಶ್ಲೋಕ ರಚಿತವಾಗಿದೆ. ಆದ್ದರಿಂದ ನೀನು ಮರುಗಬೇಡ. ನನ್ನ ಛಂದಸ್ವರೂಪಿಣಿಯಾದ ಸರಸ್ವತಿಯೇ ನಿನ್ನಲ್ಲಿ ಅವತರಿಸಿದ್ದಾಳೆ ಎಂದು ಹೇಳಿ ನೀನು ಶ್ರೀರಾಮನ ಚರಿತ್ರೆಯನ್ನು ಬರೆಯಲು ತೊಡಗಿಕೋ. ಅದು ಈ ಲೋಕದಲ್ಲೇ ಪ್ರಸಿದ್ಧಿಯಾಗಲಿ ಎಂದು ಹೇಳಿ ಅದೃಶ್ಯರಾದರು. ಆಮೇಲೇನಾಯ್ತು ಅಂತ ನಿಮ್ಗೆ ಗೊತ್ತಲ್ಲ, ಶ್ರೀರಾಮನ ಜನನ, ತಾಟಕ ಸಂಹಾರ.
ಯಜ್ಞ ರಕ್ಷಣೆ, ಅಹಲ್ಯ ಉದ್ಧರಣ, ಶಿವಧನುರ್ಭಂಗ, ಸೀತಾ ಕಲ್ಯಾಣ, ಪಟ್ಟಾಭಿಷೇಕ ಪ್ರಯತ್ನ. ನಿಲ್ಸು. ಎಲ್ಲನೂ ನಮ್ಮ ಪ್ರೇಕ್ಷಕ ಮಹಾಪ್ರಭುಗಳಿಗೆ ನಮ್ಮ ಬರಿ ಬಯಲಿ ಹೇಳಿದ್ರೆ ಹೇಗೆ? ಎಲ್ಲ ನಾವು ದೃಶ್ಯ ರೂಪದಲ್ಲಿ ತೋರಿಸೋದು ಬೇಡವೇ? ಹೌದೌದು, ಇನ್ಮುಂದೆ ನಡೆಯೋ ಕಥೆಯನ್ನ ನಿಮಗೆ ದೃಶ್ಯ ರೂಪದಲ್ಲೇ ತೋರಿಸ್ತೀವಿ ನೋಡಿ. ಅಂದು ಅಯೋಧ್ಯೆಯಲ್ಲಿ ರಾಮನ ಪಟ್ಟಾಭಿಷೇಕಕ್ಕಾಗಿ ಎಲ್ಲ ಸಿದ್ಧತೆಗಳು ನಡೀತಾ ಇರಬೇಕಾದ್ರೆ ಮಂಥರೆ ಅಂದರೆ ಕೈಕೆಯ ದಾಸಿ ತನ್ನ ಒಡತಿಯ ಅಂತಃಪುರಕ್ಕೆ ಅಲ್ಲಿಗೆ ಬರ್ತಾಳೆ. ಆಮೇಲೆ ಏನಾಯ್ತು ಅಂತ ನೀವೇ ನೋಡಿ. ಅಯ್ಯೋ ಮಂತರೆ, ಯಾಕೆ? ಏನಾಯ್ತು? ಯಾಕೆ ಹಿಂಗ್ ಓಡ್ಕೊಳ್ತಾ ಬರ್ತಾ ಇದ್ಯಾ? ಏನಂತ ಹೇಳಿ ಮಹಾರಾಣಿ, ಆ ನಿನ್ನ ಪ್ರೀತಿಯ ಗಂಡ ದಶರಥ ನಾಳೆ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡೋದಕ್ಕೆ ಎಲ್ಲ ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ. ಅಯ್ಯೋ ಹುಚ್ಚಿ, ಇಷ್ಟು ಖುಷಿ ವಿಚಾರಣ ಏನೋ ಆಗೋಯ್ತು ಅನ್ನಂಗೆ ಹೇಳ್ತಿದ್ಯಲ್ಲೇ. ಸಂಕಟ ಪಡೆಯೋ ಸಮಯದಲ್ಲಿ ಸಂತೋಷ ಪಡೆಯುತ್ತಿದ್ದೀರಾ ಮಹಾರಾಣಿ. ನಾಳೆ ಶ್ರೀರಾಮನಿಗೆ ಪಟ್ಟಾಭಿಷೇಕವಾದರೆ ನಿನ್ನ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ನೀನು ಕೌಸಲ್ಯಗೆ ದಾಸಿ, ನಿನ್ನ ಮಗ ಆ ರಾಮನಿಗೆ ದಾಸ, ನಿನ್ನ ಸೊಸೆ ಆ ಸೀತೆಗೆ ದಾಸಿ. ನಿಜ ಮಂತರೆ, ನೀನ್ ಹೇಳಿದ್ದು ಸರಿಯಾಗೇ ಇದೆ. ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಮಾಡಿಸ್ಲೇಬೇಕು. ಇದಕ್ಕೆ ನೀನೇನಾರು ಒಂದು ಉಪಾಯ ಕೊಡು ಮಂತರೆ. ಇದಕ್ಕೆ ನಾನು ಆಗಲೇ ಸಿದ್ಧವಾಗಿ ಬಂದಿದ್ದೇನೆ ಮಹಾರಾಣಿ. ನೀವು ದೇವಾಸುರ ಯುದ್ಧದ ಕಾಲದಲ್ಲಿ ದಶರಥ ಅವರ ಜೀವ ಉಳಿಸಿದ್ದಕ್ಕಾಗಿ ಅವರು ನಿಮಗೆ 2 ವರಗಳನ್ನು ಕೊಟ್ಟಿದ್ದರು, ನೆನಪಿದೆಯಾ? ಹಾ, ನೆನಪಿದೆ. ಆ ವರಗಳನ್ನು ಈಗ ಕೇಳಿಕೋ. 1 ವರದಿಂದ ನಿನ್ನ ಮಗ ರಾಜನಾಗಲಿ ಎಂದು ಕೇಳಿಕೋ. ಇನ್ನೊಂದು ವರದಿಂದ ಆ ರಾಮನಿಗೆ 14 ವರ್ಷ ವನವಾಸ. ಸರಿ ಮಂತರೆ, ಹಾಗೆ ಮಾಡುತ್ತೇನೆ. ತೆಗೆದುಕೋ ಉಡುಗೊರೆಯನ್ನ. ಕೈಕೆ, ಏಕೆ ಬೇಸರಗೊಂಡಿದ್ದೀಯೆ? ನಿನಗೆ ಯಾರು ಏನೇ ಎಂದರು? ನಿನಗೇನಾದರೂ ಬೇಕಿದ್ದರೆ ಕೇಳು, ಈಗಲೇ ನಿನ್ನ ಅಭಿಷ್ಯೆಯನ್ನು ಪೂರೈಸುತ್ತೇನೆ. ಸಾಕು ನಿಮ್ಮ ವಿನಯ ವಿನಯ. ಮೊದಲು ನಾನು ಕೇಳಿದ್ದನ್ನು ಮಾಡಿಕೊಡುತ್ತೇನೆಂದು ಮಾತು ಕೊಡಿ, ನಂತರ ಹೇಳುತ್ತೇನೆ. ಕೈಕೆ, ನಿನಗೆ ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ಲವೇ? ಈಗೋ ನನ್ನ ಪ್ರಾಣಕ್ಕಿಂತ ಮಿಗಿಲಾದ ಶ್ರೀರಾಮನ ಮೇಲಾಣೆ, ನಿನ್ನ ಅಭಿಷ್ಯೆಯನ್ನು ಪೂರೈಸುತ್ತೇನೆ. ನಾನು ನಿಮಗೆ ದೇವಾಸುರ ಯುದ್ಧ ಕಾಲದಲ್ಲಿ ನಿಮ್ಮ ಪ್ರಾಣ ಉಳಿಸಿದ್ದಕ್ಕಾಗಿ 2 ವರಗಳನ್ನು ವಿಧಿಸಿದ್ದೀರಿ. ಆ 2 ವರಗಳನ್ನು ನಾನು ಇಂದು ಕೇಳುತ್ತೇನೆ. ಅದೇನು ಬೇಕು ಕೇಳಿಕೋ ಕೈಕಾ. ಸರಿ, ಹಾಗಿದ್ದರೆ ಮೊದಲನೇ ವರ, ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕವಾಗಲಿ. 2ನೇ ವರ, ಶ್ರೀರಾಮನಿಗೆ 14 ವರ್ಷ ವನವಾಸವಾಗಲಿ. ಎಲೆ ನೀಚೆ, ನಿನಗೆ ಏಕೆ ಈ ವಿಧಿ ಹುಟ್ಟಿತು? ನನ್ನ ಮಗ ಶ್ರೀರಾಮನು ನಿನಗೇನು? ಅವನನ್ನು ಯಾವ ಕಾರಣಕ್ಕಾಗಿ ಅಡವಿಗಟ್ಟಲಿ? ಅವನನ್ನು ಅಗಲುವುದು ಎಂದರೆ ನನ್ನ ಪ್ರಾಣವನ್ನೇ ಅಗಲಿದಂತೆ. ನೋಡಿ, ನೀವೀಗಾಗಲೇ ನನಗೆ ಮಾತು ಕೊಟ್ಟಿದ್ದೀರಿ. ಈಗ
ಈಗ ಹೀಗೆ ಒದ್ದಾಡುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ನೀವು ನಾನು ಕೇಳಿದ್ದನ್ನು ಮಾಡಕೊಡಬೇಕು ಅಷ್ಟೇ. ಈ ಧರ್ಮ ಪಾಶಕ್ಕೆ ಕಟ್ಟು ಬಿದ್ದು ನಿನ್ನ ಅಭಿಷ್ಠೆಯನ್ನೇನೋ ಪೂರೈಸುತ್ತೇನೆ. ಆದರೆ ನೀನು ನನ್ನ ಹೆಂಡತಿ ಅಲ್ಲ, ನಿನ್ನ ಮಗನು ನನ್ನ ಮಗನೂ ಅಲ್ಲ. ಈ ವ್ಯಥೆಯಿಂದ ನಾನು ಸಾಯೋದೇನೋ ನಿಶ್ಚಿತ. ಆದರೆ ನೀನಾಗಲಿ ನಿನ್ನ ಮಗನಾಗಲಿ ನನಗೆ ತರ್ಪಣವನ್ನು ಸಹ ಕೊಡಬೇಕಾಗಿಲ್ಲ. ಸರಿ, ಈಗಲೇ ನಾನು ಶ್ರೀರಾಮಚಂದ್ರನನ್ನು ಕರೆಸುತ್ತೇನೆ. ಎಲೆ ಸುಮಂತ್ರಣೆ. ಅಪ್ಪಣೆ ಮಹಾರಾಣಿ. ಶ್ರೀರಾಮನನ್ನು ಕರೆದುಕೊಂಡು ಬಾ. ಆಗಲಿ ಮಹಾರಾಣಿ. ಕೌಸಲ್ಯ ಪುತ್ರ, ದೇವಿ ಕೈಕೆ ಮತ್ತು ದಶರಥ ಮಹಾರಾಜರು ತಮ್ಮನ್ನು ಕಾಣಬೇಕಂತೆ ಒಡನೆ ಕರೆದುಕೊಂಡು ಬರಲು ಹೇಳಿದ್ದಾರೆ. ಸೀತಾ, ಮಾತೆಯಾದ ಕೈಕ ನನ್ನ ಪಟ್ಟಾಭಿಷೇಕದ ವಿಚಾರವನ್ನು ಕೇಳಿ ಅತ್ಯಂತ ಸಂತೋಷದಿಂದ ಹೇಳಿ ಕಳಿಸಿರಬೇಕು. ನೀನು ದಾಸಿಯರೊಡನೆ ಕಾಲ ಕಳೆಯುತ್ತೀರಿ. ನಾನು ಈಗಲೇ ಹೋಗಿ ಬರುತ್ತೇನೆ. ಆಗಲಿ ಪ್ರಭು. ರಾಮ ಮಗನೇ ರಾಮಚಂದ್ರ. ತಾಯಿ, ತಂದೆ ಏಕೆ ಹೀಗಿದ್ದಾರೆ? ಅವರಿಗೆ ನನ್ನ ಮೇಲೆ ಅದರ ಕೋಪವೇನಾದರೂ ಇದೆಯೇ? ಭರತ ಶತ್ರುಘ್ನರಿಗೇನಾಗಿಲ್ಲ ತಾನೆ? ನಿಮ್ಮ ತಂದೆಗೆ ಯಾವ ಕೋಪವೂ ಇಲ್ಲ, ವ್ಯಥೆಯೂ ಇಲ್ಲ. ಅವರ ಮನಸ್ಸಿನಲ್ಲೊಂದು ಅಭಿಪ್ರಾಯವಿದೆ, ಅದು ನಿನಗೆ ಅಪ್ರಿಯವಾದದ್ದು. ನೀನು ಅದನ್ನು ಮಾಡಿಸಿಕೊಡುವುದೇ ಆದರೆ ನಾನೇ ಅದನ್ನು ನಿನಗೆ ಹೇಳುತ್ತೇನೆ. ಅದೇನೆಂದು ಹೇಳುತ್ತಾಯಿ? ಕೊಟ್ಟ ಮಾತಿಗೆ ಎಂದೂ ತಪ್ಪುವನಲ್ಲ ಈ ರಾಮ. ಹೇಳಿ ತಾಯಿ. ದೇವಾಸುರ ಯುದ್ಧ ಕಾಲದಲ್ಲಿ ನಾನು ಅವರ ಪ್ರಾಣ ಉಳಿಸಿದ್ದಕ್ಕಾಗಿ ಅವರು ನನಗೆ 2 ವರಗಳನ್ನು ನೀಡಿದರು. ಆ 2 ವರಗಳನ್ನು ನಾನು ಇಂದು ಕೇಳಿದೆ. ಮೊದಲನೆಯ ವರದಿಂದ ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಹಾಗೂ 2ನೇ ವರದಿಂದ ನಿನ್ನ ವನವಾಸದ ಪ್ರಯಾಣವನ್ನು ಯಾಚಿಸಿದ್ದೇನೆ. ತಾಯಿ, ಇದಾವ ಮಹಾಕಾರ್ಯ? ಭರತನಿಗೆ ಪಟ್ಟಾಭಿಷೇಕವಾಗುವುದಕ್ಕಿಂತ ಹೆಚ್ಚಿನ ಸಂತೋಷದ ವಿಷಯ ಯಾವುದಿದೆ? ಸರಿ ತಾಯಿ, ನನ್ನ ತಾಯಿಯಾದ ಕೌಸಲ್ಯೆಯಿಂದ ಅಪ್ಪಣೆ ಪಡೆದು ಸೀತೆಯನ್ನು ಸಮಾಧಾನಗೊಳಿಸುವಷ್ಟು ಸಮಯವನ್ನು ಕರುಣಿಸಿ. ಸರಿ, ಹಾಗೆಯೇ ಆಗಲಿ. ತಾಯಿ. ರಾಮ, ಬಂದೆಯಾ ಕಂದ? ಸತ್ಯಪ್ರತಿಜ್ಞನಾದ ಮಹಾರಾಜನು ಇಂದು ನಿನ್ನನ್ನು ಯುವರಾಜ ಪಟ್ಟದಲ್ಲಿ ಕೂರಿಸಬೇಕೆಂದಿದ್ದಾನೆ. ನನಗಂತೂ ಬಹಳ ಸಂತೋಷವಾಗುತ್ತಿದೆ. ಇರು, ಸಿಹಿ ತರುತ್ತೇನೆ. ಅಮ್ಮ, ಈಗ ಪ್ರಾಪ್ತವಾಗಿರುವ ಮಹಾಭಯವನ್ನು ನೀನರಿಯೆ. ನಾನೀಗ ತಂದೆಯ ಮಾತನ್ನು ನಡೆಸಿಕೊಡುವುದಕ್ಕಾಗಿ ವನವಾಸಕ್ಕೆ ಹೋಗುತ್ತಿದ್ದೇನೆ. ಹಾಗೂ ಭರತನಿಗೆ ಪಟ್ಟಾಭಿಷೇಕ. ರಾಮ, ರಾಮ, ಏನು ಹೇಳುತ್ತಿರುವೆ? ಪತಿ ಪ್ರೇಮದಿಂದ ವಂಚಿತಳಾದ ನಾನು ಮಗನ ದೆಸೆಯಿಂದಾದರೂ ಅದನ್ನು ಕಂಡೇನೆಂದುಕೊಂಡೆ. ಹೆಸರಿಗೆ ನಾನು ಪಟ್ಟದ ರಾಣಿ, ಆದರೆ ನನಗೆ ದೊರೆತಿದ್ದು ಬರಿಯ ತಿರಸ್ಕಾರ. ನನ್ನನ್ನು ನಿನ್ನೊಡನೆ ಕರೆದುಕೊಂಡು ಹೋಗು ರಾಮ, ಕರೆದುಕೊಂಡು ಹೋಗು. ಅಮ್ಮ, ಹೆಂಗಸಿನ ಮಾತಿಗೆ ಒಳಗಾಗಿ ಅನ್ನನು ನನಗೆ ಹೆಂಗಸಿನ ಮಾತಿಗೆ ಒಳಗಾಗಿ ಅನ್ನನು ರಾಜ್ಯ ತ್ಯಾಗ ಮಾಡುತ್ತಿರುವುದು ನನಗೆ ಸರ್ವದ ಸಮ್ಮತವಿಲ್ಲ. ವೃದ್ಧನಾದ ತಂದೆಯು ಕಾಮುಕನಾಗಿ ಅಕಾರ್ಯಕ್ಕೆ ಕೈ ಹಾಕಿದ್ದಾನೆ. ನಾನು ಅವನನ್ನು ಕೊಂದು ಹಾಕಿಬಿಡುತ್ತೇನೆ. ವತ್ಸ ರಾಮಚಂದ್ರ, ತಂದೆಯ ಮಾತುಗಳು ನಿನಗೆಷ್ಟು ಮುಖ್ಯವೋ ನನ್ನ ನುಡುಗಳು ಅಷ್ಟೇ ಪ್ರಾಮುಖ್ಯ. ನನ್ನನ್ನು ನಿನ್ನೊಡನೆ ಕರೆದುಕೊಂಡು ಹೋಗು, ಇಲ್ಲಾಂದರೆ ನಾನು ಪ್ರಾಣ ತ್ಯಾಗ ಮಾಡುತ್ತೇನೆ. ಅಮ್ಮ, ಪಿತೃವಾಕ್ಯ ಪರಿಪಾಲನೆ ಬಹುದೊಡ್ಡ ಧರ್ಮ. ಅದನ್ನು ನಡೆಸದವನು ಘಾತುಕನಾಗುತ್ತಾನೆ. ತಂದೆಯ ಮಾತನ್ನು ಮನ್ನಿಸಬೇಕೇ ಹೊರತು ವಿರೋಧಿಸಬಾರದು. ನನಗೆ ತಡವಾಗುತ್ತಿದೆ ತಾಯಿ, ನಾನಿನ್ನು ಹೊರಡುತ್ತೇನೆ. ರಾಮ, ಪ್ರಭು, ಪುಷ್ಯ ನಕ್ಷತ್ರ ಈಗಾಗಲೇ ಪ್ರಾಪ್ತವಾಗಿದೆ. ಇನ್ನೇನು ಪಟ್ಟಾಭಿಷೇಕ ಪ್ರಾರಂಭವಾಗಬೇಕಲ್ಲವೇ? ಆದರೆ ನೀವು ಏಕೆ ಹೀಗೆ ಚಿಂತೆಯಲ್ಲಿದ್ದೀರಿ? ನನಗೇಕೋ ಭಯವಾಗುತ್ತಿದೆ. ಹೇಳಿ ಸ್ವಾಮಿ, ಏನಾಯಿತು? ಸೀತಾ, ನಾನು ಹಿಂದೆ ಅರಣ್ಯಕ್ಕೆ ತೆರಳಬೇಕಾಗಿದೆ.
ನಾನು ಅರಣ್ಯದಲ್ಲಿರುವಾಗ ನೀನು ಗುರು ಹಿರಿಯರನ್ನು ಶುಶ್ರುತೆಯಲ್ಲಿ ನೋಡಿಕೊಂಡರು. ಭರತನಿಗೆ ಕನಸಿನಲ್ಲಿಯೂ ಕೆಟ್ಟದ್ದನ್ನು ಬಯಸಬೇಡ. ಕ್ಷತ್ರಿಯ ಕುಮಾರ ಪತ್ನಿ ಪತಿಯ ಅರ್ಧಾಂಗಿ. ನಿಮಗೆ ವನವಾಸವನ್ನು ವಿಧಿಸಿದರೆ ಅದು ನನಗೆ ವಿಧಿಸಿದಂತೆ ಆಗಲಿಲ್ಲವೇ? ನಿಮ್ಮೊಡನೆ ಬಂದು ನಿಮ್ಮ ದಾರಿಯಲ್ಲಿರುವ ಕಲ್ಲು ಮುಳ್ಳುಗಳನ್ನು ಆಯ್ದು ನಿಮ್ಮೊಡನೆ ಪ್ರಯಾಣ ಮಾಡುವುದು ನನ್ನ ಕರ್ತವ್ಯ. ನಾನು ನಿಮ್ಮೊಡನೆ ಬರುತ್ತೇನೆ. ಸೀತಾ, ಅರಣ್ಯವೆಂದರೆ ಎಂತಹ ಭಯಂಕರ ಪ್ರದೇಶವೆಂದು ನಿನಗೂ ತಿಳಿದಿದೆ. ಅಲ್ಲಿರುವ ಕ್ರೂರ ಮೃಗಗಳು, ವಿಷವಾಗಿರುವ ಸರ್ಪಗಳು, ಅಲ್ಲಿ ನಮಗೆ ಗೆಡ್ಡೆಗೆಣಸುಗಳೇ ಗತಿ. ಬೇಡ ಸೀತಾ, ನೀನು ಬರುವುದು ಬೇಡ. ಏನು ಅನ್ಯಾಯವಿದು? ನೀವು ನಿರಾಕರಿಸುವುದಾದರೆ ನಾನು ನನ್ನ ಪ್ರಾಣ ತ್ಯಾಗ ಮಾಡಿಕೊಳ್ಳುತ್ತೇನೆ. ಸರಿ ಸೀತಾ, ನಿನ್ನ ಇಚ್ಛೆಯಂತೆ ಆಗಲಿ. ಅಣ್ಣ, ನೀನೆಲ್ಲಿಯೋ ನಾನಲ್ಲಿ. ಸುಖದಲ್ಲಿ ಪಾಲುಗಾರರಾದ ನಾನು ಕಷ್ಟದಲ್ಲಿ ಬೇಡವೇ? ನಾನು ನಿಮ್ಮೊಡನೆ ಬರುತ್ತೇನೆ. ಸರಿ. ಪ್ರಭು ಶ್ರೀರಾಮ, ನಮ್ಮನ್ನು ಬಿಟ್ಟು ಹೋಗಬೇಡಿ, ನಮ್ಮನ್ನು ಅನಾಥರನ್ನಾಗಿ ಮಾಡಬೇಡಿ. ರಾಮಚಂದ್ರ, ನಿನ್ನ ಜೊತೆ ಅರಣ್ಯವಾಸಕ್ಕೆ ಸೀತೆ ಬರಲು ಮಹಾರಾಜರು ಅನುಮತಿ ನೀಡಿಲ್ಲ. ನೀನು ಅರಣ್ಯವಾಸ ಮುಗಿಸಿ ಬರುವವರೆಗೂ ಸೀತೆ ನಮ್ಮೊಡನೆ ಇರಲಿ. ರಾಮ ಮಗನೇ, ನಿನ್ನನ್ನು ಬಿಟ್ಟು ನಾನು ಹೇಗೆ ಬದುಕಿರಲಿ? ಎಲೆ ಕುಲನಾಶಕಿ, ಸುಕುಮಾರಿಯಾದ ಸೀತೆ ಇನ್ನೂ ಎಳೆಯ ಹರೆಯದವಳು. ಅವಳಿಗೆ ನಾರು ಸೀರೆ ಉಡಿಸುವಷ್ಟು ಕಠಿಣ ಹೃದಯಳಾದೆಯ? ಹೀಗೆ ರಾಮ, ಲಕ್ಷ್ಮಣ, ಸೀತಾ ವನವಾಸಕ್ಕೆ ಹೋಗಿ ಚಿತ್ರಕೂಟದಲ್ಲಿ ವಾಸ ಮಾಡ್ತಾ ಇರಬೇಕಾದ್ರೆ ಒಂದು ದಿನ ಭರತ ತನ್ನ ಕುಟುಂಬ ಸಮೇತನಾಗಿ ಅಲ್ಲಿಗೆ ಬರ್ತಾನೆ. ಭರತ, ಹೇಗಿದ್ದೀಯ ಭರತ? ಅಪ್ಪ ಅಮ್ಮ ಎಲ್ಲರೂ ಕುಶಲರೇ? ರಾಜ್ಯದಲ್ಲಿ ನಿನ್ನ ರಾಜ್ಯಭಾರ ಹೇಗೆ ನಡೆಯುತ್ತಿರುವುದು ಸಹೋದರ? ಅಣ್ಣ, ನೀನಿಲ್ಲದ ರಾಜ್ಯ ನನಗೆ ಏಕೆ? ಅಣ್ಣ, ನೀನಿಲ್ಲದ ರಾಜ್ಯ ನನಗೇಕೆ? ನನಗೆ ಬೇಕಾದದ್ದು ನಿನ್ನ ಸೇವೆ. ನೀನು ಅಯೋಧ್ಯೆಗೆ ಹಿಂದಿರುಗಿ ರಾಜ್ಯಭಾರವನ್ನು ಸ್ವೀಕರಿಸು. ಈಗ ನನಗೆ ನೀನೇ ತಂದೆ. ನಾವೆಲ್ಲರೂ ಇಲ್ಲದ ಹೊತ್ತು ಪೂಜ್ಯ ತಂದೆಯವರು ಸ್ವರ್ಗಸ್ಥರಾದರು. ಭರತ, ಇದೇನು ಹೇಳುತ್ತಿರುವೆ ಭರತ? ಇದೇನು ಹೇಳುತ್ತಿರುವೆ? ದೇವಿ, ಕೇಳಿದಿರಾ? ನಿಮ್ಮ ಮಾವನವರು ಸ್ವರ್ಗಸ್ಥರಾದರಂತೆ. ಲಕ್ಷ್ಮಣ, ಇಂದು ನಾವು ತಂದೆ ಇಲ್ಲದ ತಬ್ಬಲಿಗಳಾಗಿ ಬಿಟ್ಟೆವು. ಲಕ್ಷ್ಮಣ, ತಬ್ಬಲಿಗಳಾಗಿ ಬಿಟ್ಟೆವು. ಅಣ್ಣ, ನನ್ನೊಡನೆ ಬಂದು ಬಿಡು. ರಾಜ್ಯವಾಳಲು ನಾನು ಸಮರ್ಥನಲ್ಲ. ಇಲ್ಲದಿದ್ದರೆ ನಾನು ನಿನ್ನೊಡನೆ ಇಲ್ಲಿಯೇ ಇದ್ದು ಬಿಡುತ್ತೇನೆ. ಬೇಡ ಭರತ, ನಾನು ತಂದೆಯವರಿಗೆ ಕೊತ್ತ ಮಾತಿನಂತೆಯೇ ನಡೆಯುತ್ತೇನೆ. ನೀನು ಹೋಗಿ ರಾಜ್ಯಭಾರ ಮುಂದುವರೆಸು.
ಇಲ್ಲ ಅಣ್ಣ, ನಾನು ಸ್ವತಂತ್ರವಾಗಿ ರಾಜ್ಯಭಾರವನ್ನು ನಡೆಸಲು ಒಪ್ಪುವುದಿಲ್ಲ. ನಿನ್ನ ಪಾದುಕೆಗಳನ್ನು ದಯಪಾಲಿಸು, ಅವುಗಳೇ ಜನರ ಯೋಗಕ್ಷೇಮ ವಹಿಸಲಿ. ಸರಿ, ನಿನ್ನಿಚ್ಛೆ ಇದೆ. ನಿನಗಾಗಿ ನಾನು ಕಾಯುತ್ತಿರುತ್ತೇನೆ. ಅಣ್ಣ, ನಿನಗಾಗಿ ನಾನು ಕಾಯುತ್ತಿರುತ್ತೇನೆ. ವಸಂತ ಋತುವಿನ ಪ್ರಥಮ ದಿನವೇ ನೀನು ಅಯೋಧ್ಯೆಗೆ ಹಿಂದಿರುಗಬೇಕು. ನಾನಿನ್ನು ಬರುತ್ತೇನೆ. ಹೀಗೆ ಭರತ ರಾಮನ ಪಾದುಕೆಗಳನ್ನು ತೆಗೆದುಕೊಂಡು ಹೋಗಿ ಸಿಂಹಾಸನದ ಮೇಲೆ ಇಟ್ಟು ರಾಜ್ಯಭಾರ ನಡೆಸ್ತಾ ಇರ್ತಾನೆ. ಇತ್ತ ರಾಮ, ಲಕ್ಷ್ಮಣ, ಸೀತಾ ಕಾಡಿನಲ್ಲಿ ಕಾಲ ಕಳೀತಾ ಇರ್ಬೇಕಾದ್ರೆ ಅಲ್ಲಿಗೆ ಶೂರ್ಪಣಕ್ಕೆ ಬರ್ತಾಳೆ. ಎಲೈ ಪುರುಷನೇ, ಬಿಲ್ಲು ಬಾಣಗಳನ್ನು ಹಿಡಿದು ರಾಕ್ಷಸರಿಂದ ಕೂಡಿದ ಈ ಭಯಂಕರವಾದ ಕಾಡಿಗೆ ಹೆಂಡತಿಯೊಡನೆ ಹೇಗೆ ಬಂದೆ? ಯಾರು ನೀನು? ನಿಜವನ್ನು ನುಡಿ. ನಾನು ಅಯೋಧ್ಯೆಯ ಮಹಾರಾಜ ದಶರಥನ ಪುತ್ರ ರಾಮ. ಈಕೆ ನನ್ನ ಮಡದಿ ಸೀತಾದೇವಿ. ಅದೋ ಅಲ್ಲಿ ಕೂತಿರುವನಲ್ಲ, ಅವನು ನನ್ನ ತಮ್ಮ ಲಕ್ಷ್ಮಣ. ವನವಾಸದ ಕಾರಣದಿಂದ ಅರಣ್ಯಕ್ಕೆ ಬಂದಿರಬೇಕು. ನೀವು ಯಾರು ಎಂದು ತಿಳಿಯಲಿಲ್ಲ. ರಾಮ, ಸತ್ಯವಾದ ಮಾತನ್ನ ಹೇಳುತ್ತೇನೆ ಕೇಳು. ಕಾಮರೂಪಿಣಿಯಾದ ನನ್ನ ಹೆಸರು ಶೂರ್ಪಣಖಿ. ಪ್ರಸಿದ್ಧನೂ ವೀರನೂ ಆದ ರಾವಣ ನನ್ನ ಅಣ್ಣ. ನಿದ್ರೆಯಲ್ಲಿಯೇ ಮನಸ್ಸುಳ್ಳ ಕುಂಭಕರ್ಣನೂ ನನ್ನ ಇನ್ನೊಬ್ಬ ಅಣ್ಣ. ರಾಕ್ಷಸನಾದರೂ ರಾಕ್ಷಸರಂತೆ ನಡತೆ ಇಲ್ಲದ ವಿಭೀಷಣನೂ ನನ್ನ ಅಣ್ಣ. ಪ್ರಖ್ಯಾತರಾದ ಕರದೂಷಣರೂ ನನ್ನ ಅಣ್ಣಂದಿರೇ. ಸಂತೋಷ. ನೀವು ಇಲ್ಲಿಗೆ ಬಂದ ಕಾರಣ? ನೋಡು ರಾಮ, ನನಗೆ ನಿನ್ನಲ್ಲಿ ಮನಸ್ಸಾಗಿದೆ. ಸುಂದರನಾದ ನಿನ್ನನ್ನು ಗಂಡನನ್ನಾಗಿ ಮಾಡಿಕೊಳ್ಳ ಬಯಸಿ ಇಲ್ಲಿಗೆ ಬಂದಿದ್ದೇನೆ. ಯಾರ ಅಡ್ಡಿಯೂ ಇಲ್ಲದೆ ಯಾವ ಸ್ಥಳದಲ್ಲಿಯೇ ಆದರೂ ಹೋಗಬಲ್ಲ ನನ್ನನ್ನು ಮದುವೆಯಾಗು. ಈ ಕುರೂಪಿಯಾದ ಸೀತೆಯನ್ನು ಮತ್ತು ಆ ಲಕ್ಷ್ಮಣನನ್ನು ನಾನೀಗಲೇ ಭಕ್ಷಿಸುತ್ತೇನೆ. ನಿಲ್ಲಿ. ನಾನು ಏಕಪತ್ನಿ ವ್ರತಸ್ಥ. ನೀವು ಬೇಕಾದರೆ ನನ್ನ ತಮ್ಮನನ್ನು ಕೇಳಿ ನೋಡಿ. ಕೇಳಿ ನೋಡ್ತೇನೆ. ಲಕ್ಷ್ಮಣ, ಓ ಲಕ್ಷ್ಮಣ, ನಾನು ನಿನಗೆ ಹೆಂಡತಿಯಾಗಲು ಬಂದಿದ್ದೇನೆ. ನನ್ನನ್ನು ಪರಿಗ್ರಹಿಸಿ ಈ ದಂಡಕಾರಣ್ಯದಲ್ಲಿ ಸುಖವಾಗಿ ವಿಹರಿಸು. ಭದ್ರೆ, ನಾನು ಶ್ರೀರಾಮನಿಗೆ ದಾಸ. ದಾಸನ ಹೆಂಡತಿಯಾಗಿ ಸೀತೆಯ ಸೇವೆ ಮಾಡುವಿಯ ನೀನು? ನೀನು ರಾಮನನ್ನೇ ಮದುವೆಯಾಗಿ ಸುಖದಿಂದಿರು. ನೀನು ಹೇಳುತ್ತಿರುವುದು ಸರಿಯಾಗಿಯೇ ಇದೆ. ನಾನೀಗಲೇ ರಾಮನಲ್ಲಿಗೆ ಹೋಗುತ್ತೇನೆ. ರಾಮ, ನಿನ್ನ ತಮ್ಮ ನನ್ನನ್ನು ವರಿಸಲು ಒಪ್ಪುತ್ತಿಲ್ಲ. ನೀನೇ ಅವನಿಗೆ ಹೇಳು. ಸರಿ, ನಿಮ್ಮನ್ನು ವಿವಾಹವಾಗುವಂತೆ ಲಕ್ಷ್ಮಣನಿಗೆ ನಿಮ್ಮ ಬೆನ್ನಿನ ಮೇಲೆ ಒಂದು ಸಂದೇಶವನ್ನು ಬರೆದು ಕಳಿಸುತ್ತೇನೆ. ಕುಳಿತುಕೊಳ್ಳಿ. ಸರಿ, ಹೋಗಿ ಬನ್ನಿ. ಲಕ್ಷ್ಮಣ, ನೋಡು, ನಿನ್ನ ತಮ್ಮ ನನ್ನನ್ನು ಮದುವೆಯಾಗು ಎಂದು ಬರೆದು ಕಳಿಸಿದ್ದಾನೆ. ಅನಾರ್ಯರೊಡನೆ ಹಾಸ್ಯ ಮಾಡುವುದು ಯುಕ್ತವಲ್ಲ. ಇವಳನ್ನು ಹೇಗಾದರೂ ಮಾಡಿ ಸೀತೆಯಿಂದ ರಕ್ಷಿಸಬೇಕು. ಇವಳನ್ನು ವಿರೂಪಗೊಳಿಸು. ಶೂರ್ಪಣಖ. ಲಕ್ಷ್ಮಣ, ಚಂದ್ರ
ನಿನ್ನನ್ನು ಈ ಸ್ಥಿತಿಗೆ ತಂದವರು ಯಾರು ಹೇಳು? ಅವರ ಕತೆ ಈಗಲೇ ಮುಗಿಸಿ ಬರುತ್ತೇನೆ. ಅಣ್ಣ, ದಶರಥನ ಮಕ್ಕಳಾದ ರಾಮ ಲಕ್ಷ್ಮಣರೆಂಬ ಅಣ್ಣ ತಮ್ಮಂದಿರು ಈ ಕಾಡಿನಲ್ಲಿದ್ದಾಳೆ. ಅವರ ಜೊತೆ ತರುಣಿಯೂ ರೂಪವತಿಯೂ ಆದ ಸೀತೆ ಎಂಬ ಸ್ತ್ರೀಯೊಬ್ಬಳಿದ್ದಾಳೆ. ಅವಳಿಂದಲೇ ನನಗೀ ಗತಿ ಉಂಟಾಯಿತು. ನೀನು ಅವರನ್ನು ಯುದ್ಧದಲ್ಲಿ ಕೊಲ್ಲುವುದೇ ಆದರೆ ನಾನು ಅವರ ನೊರೆನೆತ್ತರವನ್ನು ಕುಡಿಯುತ್ತೇನೆ. ಏನು ನುಡಿಯುತ್ತಿರುವೆ? ಆ ಯಮನಿಗೆ ಯಮನಾದ ಈ ರಾವಣೇಶ್ವರನನ್ನು ಕೆಣಕಿ ಹಿಡಿಯುವವರುಂಟೆ? ಸಾಧ್ಯವಿಲ್ಲ. ಈಗಲೇ ಅವರ ಕತೆ ಮುಗಿಸಿ ಬರುತ್ತೇನೆ. ರಾಕ್ಷಸೇಂದ್ರ, ನಿನ್ನಿಂದ ಪುರುಷ ಶ್ರೇಷ್ಠನಾದ ಶ್ರೀರಾಮನನ್ನು ಜಯಿಸಲು ಸಾಧ್ಯವಿಲ್ಲ. ಅವನಿಗೆ ಸೀತೆ ಎಂಬ ಹೆಂಡತಿ ಇದ್ದಾಳೆ. ಅವಳು ಬಹಳ ಸುಂದರಿ. ನೀನು ಅವಳನ್ನು ಕದ್ದು ತಂದರೆ ಸೀತೆ ಇಲ್ಲದ ರಾಮ ಜೀವ ಬಿಡುತ್ತಾನೆ. ಈಗಲೇ ಮಹರ್ಷಿ ಮಾರೀಚವನ್ನು ಭೇಟಿ ಮಾಡು ಬರುತ್ತೇನೆ. ಮಾರೀಚ ಮಹರ್ಷಿಗಳಿಗೆ ನನ್ನ ಅಭಿವಾದನೆಗಳು. ಇಷ್ಟು ದೂರ ಬಂದ ಕಾರಣ? ಆ ರಾಮ ನನ್ನ ತಂಗಿ ಶೂರ್ಪಣಕಿಯ ಕಿವಿ ಮೂಗುಗಳನ್ನು ಕತ್ತರಿಸಿದ್ದಾನೆ. ಅಲ್ಲದೆ ನನ್ನ ತಮ್ಮಂದಿರಾದ ಖರದೂಷಣರು ಹಾಗೂ 14,000 ರಾಕ್ಷಸರನ್ನು ಕೊಂದಿದ್ದಾನೆ. ಅವನಿಗೆ ತಕ್ಕ ಶಾಸ್ತಿ ಆಗಲೇಬೇಕು. ನೀನು ಏನು ಮಾಡಬೇಕೆಂದುಕೊಂಡಿರುವೆ ರಾವಣೇಂದ್ರ? ರಾಮನ ಕತೆ ಮುಗಿಸಬೇಕೆಂದುಕೊಂಡಿದ್ದೇನೆ. ಅದಕ್ಕೆ ಅವನ ಹೆಂಡತಿ ಸೀತೆಯನ್ನು ಅಪಹರಿಸಬೇಕೆಂದುಕೊಂಡಿದ್ದೇನೆ. ಪರಪತ್ನಿಯನ್ನು ಕದ್ದು ತರುವುದು ಲಂಕೇಶ್ವರನಾದ ನಿನಗೆ ಶೋಭೆಯಲ್ಲ. ನಾನು ಈಗಾಗಲೇ ರಾಮಬಾಣದ ರುಚಿ ಕಂಡಿದ್ದೇನೆ. ನೀನು ಅವನನ್ನು ಕೆಣಕಿದರೆ ಖಂಡಿತ ನಾಶವಾಗುತ್ತೀಯ. ನನ್ನ ಮಾತು ಕೇಳು. ನಿಮ್ಮ ಈ ಬುದ್ಧಿ ಮಾತುಗಳು ನನಗೆ ಬೇಕಾಗಿಲ್ಲ. ನನಗೆ ಸಹಾಯ ಮಾಡದಿದ್ದರೆ ನಿಮ್ಮ ಅಂತ್ಯಕ್ಕೆ ನಾನೇ ಕಾರಣನಾಗುತ್ತೇನೆ. ಸರಿ, ನಿನ್ನಿಂದ ಆತನಾಗುವುದಕ್ಕಿಂತ ಆ ರಾಮನಿಂದ ಆತನಾಗುವುದೇ ಲೇಸು. ಹೇಳು, ನಾನೇನು ಮಾಡಬೇಕು? ನೀವು ನಿಮ್ಮ ಬಂಗಾರದ ಜಿಂಕೆಯ ರೂಪ ಧರಿಸಿ ಸೀತೆಯ ಮುಂದೆ ಸುಳಿದಾಡಬೇಕು. ಆಗ ಆ ಜಿಂಕೆ ಬೇಕೆಂದು ಖಂಡಿತ ಸೀತೆ ಕೇಳುತ್ತಾಳೆ. ರಾಮನು ಅದನ್ನು ಹಿಡಿಯಲು ಹೋದಾಗ ಅವನನ್ನು ದೂರ ಕರೆದುಕೊಂಡು ಹೋಗು. ಅವನ ಧ್ವನಿ ಅನುಕರಿಸಿ ಹಾ ಸೀತೆ, ಹಾ ಲಕ್ಷ್ಮಣ ಎಂದು ಕೂಗು. ಆ ಧ್ವನಿ ಕೇಳಿ ಲಕ್ಷ್ಮಣನು ಅಲ್ಲಿ ಬರುತ್ತಾನೆ. ಅದೇ ಸಮಯದಲ್ಲಿ ನಾನು ಸೀತೆಯನ್ನು ಅಪಹರಿಸಿ ಬಿಡುತ್ತೇನೆ. ಸರಿ ರಾವಣ. ಪ್ರಭು, ಆ ಬಂಗಾರದ ಜಿಂಕೆಯನ್ನು ನೋಡಿ ನನ್ನ ಮನಸ್ಸು ಮರಳುಗೊಂಡಿದೆ. ನೀವು ಅದನ್ನು ಹಿಡಿದು ತಂದು ಕೊಟ್ಟರೆ ನನಗೊಂದು ವಾಟಿಕೆಯಾಗುತ್ತದೆ. ಸರಿ, ನಿಮ್ಮಿಚ್ಛೆಯಂತೆ ಆಗಲಿ. ಸೀತಾ, ಲಕ್ಷ್ಮಣ, 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 ನಿಮ್ಮ ಅಣ್ಣನಿಗೆ ಏನೋ ಅಪಾಯವಾದಂತಿದೆ. ತ್ವರಿತವಾಗಿ ಹೋಗಿ ಅವರನ್ನು ರಕ್ಷಣೆ ಮಾಡು. ಅತ್ತಿಗೆ, ನಿಮ್ಮೊಬ್ಬರನ್ನೇ ಈ ಕಾಡಿನಲ್ಲಿ ನಾನು ಬಿಟ್ಟು ಹೋಗಲಾರೆ. ಖಂಡಿತವಾಗಿ ಅಣ್ಣನಿಗೂ ಯಾವ ಅಪಾಯವೂ ಆಗುವುದಿಲ್ಲ. ಆದಷ್ಟು ಬೇಗ ಜಿಂಕೆಡನೆ ಅಣ್ಣ ಶೀಘ್ರವೇ ಬರುತ್ತಾರೆ. ನೀವು ಚಿಂತೆ ಮಾಡಬೇಡಿ. ನಿನಗೆ ಸ್ವಲ್ಪವೂ ಕರುಣೆ ಇಲ್ಲ. ಭರತನಿಂದ ಪ್ರೇರಿತನಾಗಿ ನನ್ನನ್ನು ಕಾಮಿಸಿ ಬಂದಿರುವ ನೀನೊಬ್ಬ ಬೇವುಗಾರನೆಂದು ತೋರುತ್ತದೆ. ಅತ್ತಿಗೆ, ಏನು ನುಡಿಯುತ್ತಿರುವಿರಿ? ಸರಿ, ನಿಮ್ಮ ಇಚ್ಛೆಯಂತೆ ಆಗಲಿ. ನಾನು ಈಗಲೇ ಹೋಗುತ್ತೇನೆ. ಆದರೆ ನಾನು ಬರುವವರೆಗೂ ನೀವು ಗೆರೆಯನ್ನು ದಾಟಬಾರದು.
ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ. ಓ ಯತಿಗಳು, ಈ ಅರಣ್ಯದಲ್ಲಿ ನಿಮ್ಮನ್ನು ನೋಡಿ ಬಹಳ ಸಂತೋಷವಾಯಿತು. ದಯವಿಟ್ಟು ತಾವು ನಮ್ಮಲ್ಲಿ ಭೋಜನ ಸ್ವೀಕರಿಸಿ ಹೋಗಬೇಕು. ಖಂಡಿತ ಸ್ವೀಕರಿಸುತ್ತೇನೆ. ಖಂಡಿತ ಆಚೆ ಬಂದು ನೀಡುತ್ತಾರೆ. ನಾನು ಲಂಕಾಧಿಪತಿ ರಾವಣೇಶ್ವರ. ನಿನ್ನ ಮೇಲೆ ನನಗೆ ಮನಸ್ಸಾಗಿದೆ. ನನ್ನ ಲಂಕೆಗೆ ಬಂದು ಬಿಡು. ನಾನು ನಿನ್ನನ್ನು ನನ್ನ ಪಟ್ಟದಲ್ಲಿ ಸೇಂದು ಮಾಡಿಕೊಳ್ಳುತ್ತೇನೆ. ಸೀತೆಯನ್ನು ಎತ್ತಿಕೊಂಡು ಎಲ್ಲಿ ಹೋಗುವೆ? ಧೈರ್ಯವಿದ್ದರೆ ನನ್ನೊಡನೆ ಯುದ್ಧ ಮಾಡು. ಹೀಗೆ ಜಟಾಯು ಮತ್ತು ರಾವಣನಿಗೆ ಘೋರ ಕಾಳಗ ನಡೆದು ರಾವಣನು ಜಟಾಯುವಿನ ರೆಕ್ಕೆಗಳನ್ನು ಕತ್ತರಿಸುತ್ತಾನೆ. ನಂತರ ರಾಮ ಮತ್ತು ಲಕ್ಷ್ಮಣ ಕಾಡಿನಲ್ಲಿ ಸೀತೆಯನ್ನು ಹುಡುಕುತ್ತಿರುವಾಗ ಶಬರಿಯ ಭೇಟಿಯಾಗುತ್ತದೆ. ಸೀತಾ, ಎಲ್ಲಿರುವೆ ಸೀತಾ, ಎಲ್ಲಿರು ಸೀತಾ, ಸೀತಾ. ಶಬರಿ ರಾಮ ಬರುವನೆಂದು. ರಾಮಚಂದ್ರ, ನೀವು? ನಾನು ಶಬರಿ. ನಿನಗಾಗಿ ಪಂಪ ಸರೋವರದಿಂದ ಈ ಹಣ್ಣುಗಳನ್ನು ಸಂಗ್ರಹಿಸಿಟ್ಟಿದ್ದೇನೆ, ತೆಗೆದುಕೋ. ತಾಯಿ ಶಬರಿ, ನಿಮ್ಮ ತಪ್ಪೋ ಆಚರಣೆಗಳು ಚೆನ್ನಾಗಿ ನಡೆಯುತ್ತಿದೆಯೇ? ರಾಮಚಂದ್ರ, ನಿನ್ನ ದರ್ಶನದಿಂದ ನನ್ನ ತಪಸ್ಸು ಫಲಿಸಿತು. ದೇವೋತ್ತಮನಾದ ನಿನ್ನನ್ನು ದರ್ಶಿಸಿ ನನ್ನ ಸಾರ್ಥಕವಾಯಿತು. ನೀನು ಚಿತ್ರಕೂಟದಲ್ಲಿದ್ದಾಗಲೇ ಇಲ್ಲಿನ ಋಷಿಗಳು ಸ್ವರ್ಗಕ್ಕೆ ತೆರಳಿದರು. ನೀನು ಅಪ್ಪಣೆ ನೀಡಿದರೆ ಈ ಕಳೆಬರವನ್ನು ವಿಸರ್ಜಿಸಿ ಅವರ ಬಳಿಯೇ ತೆರಳುತ್ತೇನೆ. ಹಾಗೆಯೇ ಆಗಲಿ ತಾಯಿ. ರಾಮನಿಗಾಗಿ ಕಾದ ಶಬರಿಯ ದೇಹತ್ಯಾಗಕ್ಕೆ ಅನುಮತಿ ಕೊಟ್ಟು ಋಷ್ಯಮುಖ ಪರ್ವತದಲ್ಲಿ ಸುಗ್ರೀವನ ಸಖ್ಯವಾಗುತ್ತದೆ. ಹಲೋ, ಕ್ಷತ್ರಿಯ ಕುಮಾರ, ಯಾವಕ್ಕಾಗಿ ನನ್ನ ಮೇಲೆ ಬಾಣ ಪ್ರಯೋಗ ಮಾಡಿದೆ? ಧೀರನಾ
ವಾಲಿಯ ಕಂಡ್ರೆ ತಮ್ಮ ಸುಗ್ರೀವನಿಗೆ ಎಲ್ಲಿಲ್ಲದ ಭಯ. ಹನುಮಂತನು ವಾಲಿಯ ವಧೆಯ ನಂತರ ಸೀತಾ ಮಾತೆಯನ್ನು ಹುಡುಕಲು ಲಂಕೆಗೆ ಹೋಗಿ ನಾನು ಸೀತೆ ಮಾತೆಯನ್ನು ಹುಡುಕುತ್ತೇನೆ ಎಂದು ಮಾತು ಕೊಟ್ಟನು. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಪ್ರಣಾಮಗಳು ಮಾತೆ. ಯಾರು ಯಾರು ನೀನು? ಮಾತೆ, ನಾನು ಶ್ರೀರಾಮನ ಪರಮ ಪೂಜ್ಯ ಭಕ್ತ. ನನ್ನನ್ನು ಹನುಮ ಎಂದು ಕರೆಯುವರು. ಇಲ್ಲ ಇಲ್ಲ, ನೀನು ಆ ಪಾಪಿ ರಾವಣನ ಕಡೆಯವನೇ ಇರಬೇಕು ಎಂಬ ಸಂಶಯ ನನಗೆ. ತಾಯಿ, ನನ್ನ ಮೇಲೆ ಸಂದೇಹವಿದ್ದಲ್ಲಿ ಇಗೋ ಶ್ರೀರಾಮ ನಾಮಾಂಕಿತವಾದ ಮುದ್ರೆಯುಂಗುರವಿದು. ಮಹಾತ್ಮರಾದ ಶ್ರೀರಾಮರೇ ನನಗೆ ಇದನ್ನು ಕೊಟ್ಟು ಕಳುಹಿಸಿದ್ದಾರೆ. ಎಲೆ ಆಂಜನೇಯನೇ, ಶ್ರೀರಾಮನನ್ನು ಬಿಟ್ಟು ನಾನು ಬದುಕಿರಲಾರೆ. ಆತ ಬಂದು ನನ್ನನ್ನು ಬಂಧ ಮುಕ್ತಳನ್ನಾಗಿ ಮಾಡುವವರೆಗೂ ಜೀವವನ್ನು ಹಿಡಿದುಕೊಂಡಿರುತ್ತೇನೆ. ಸಂದೇಹವೇ ಬೇಡ ತಾಯಿ, ನಾನು ಅಲ್ಲಿಗೆ ಹೋಗಿ ಶ್ರೀರಾಮರನ್ನು ಸೈನ್ಯ ಸಮೇತ ಕರೆದುಕೊಂಡು ಬರುತ್ತೇನೆ. ಇದು ನನ್ನ ಪ್ರತಿಜ್ಞೆ. ರಾಮ 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 ರಾಮ. ಹನುಮಂತನು ಲಂಕಾದಹನ ಮಾಡಿ ಶ್ರೀರಾಮನಲ್ಲಿ ಎಲ್ಲ ವಿಷಯವನ್ನು ತಿಳಿಸುತ್ತಾನೆ. ರಾಮ 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 ರಾಮ. ನಂತರ ಶ್ರೀರಾಮ ವಾನರರ ಜೊತೆಗೂಡಿ ಲಂಕೆಗೆ ಬಂದು ಬಿಡುತ್ತಾನೆ. ಇತ್ತ ರಾವಣನ ತಮ್ಮ ವಿಭೀಷಣ ಮತ್ತು ಮಡದಿ ಮಂಡೋದರಿ ಸೀತೆಯನ್ನು ಬಿಟ್ಟು ಬಿಡು ಎಂದು ಪರಿಪರಿಯಾಗಿ ವಿನಂತಿಸುತ್ತಾರೆ. ರಾವಣ, ನೀನು ಸೀತೆಯನ್ನು ಕದ್ದು ತಂದ ದಿನದಿಂದಲೂ ಲಂಕೆಯಲ್ಲಿ ಬಹಳ ಅಪಘಾತಗಳು ನಡೆಯುತ್ತಿವೆ. ದಯವಿಟ್ಟು ಸೀತೆಯನ್ನು ರಾಮನಿಗೆ ಒಪ್ಪಿಸಿಬಿಡು. ವಿಭೀಷಣ, ಈ ನಿನ್ನ ಬುದ್ಧಿ ಮಾತುಗಳು ನನಗೆ ಬೇಕಾಗಿಲ್ಲ. ಆ ದೇವಲೋಕದಿಂದ ಇಂದ್ರನೇ ಬರಲಿ, ರಾಮ ನನ್ನನ್ನು ಯುದ್ಧದಲ್ಲಿ ಸೋಲಿಸಲು ಸಾಧ್ಯವಿಲ್ಲ. ಆರ್ಯ, ನಿಮ್ಮ ತಮ್ಮನಾದ ವಿಭೀಷಣ ಮತ್ತು ಮಾತೆಯವರು ಆ ರಾಮನಿಗೆ ಹೆದರಾಗಿ ಈ ಮಾತುಗಳನ್ನು ಆಡುತ್ತಿದ್ದಾರೆ. ಹಿಂದೆ ನಾನು ಐರಾವತದಿಂದ ಒಳಗೂಡಿದ ಇಂದ್ರನನ್ನೇ ನೆಲಕ್ಕೂರಿಸಿದೆ. ಈ ಸಾಮಾನ್ಯ ಮನುಷ್ಯರನ್ನು ನನಗೆ ಯಾವ ಲೆಕ್ಕ? ನಾನೊಬ್ಬನೇ ಆ ರಾಮ ಲಕ್ಷ್ಮಣನ್ನು ಎದುರಿಸುತ್ತೇನೆ. ಭೇಷ್ ಪುತ್ರ, ಹೀಗೆ ಇಂದ್ರಜಿತ್ತು ರಾಮ ಲಕ್ಷ್ಮಣರ ಜೊತೆ ಯುದ್ಧ ಮಾಡಲು ಹೋಗಿ ಅವರಿಂದ ಇಂದ್ರಜಿತ್ತು ಹತನಾಗುತ್ತಾನೆ. ಇದರಿಂದ ಕೋಪಗೊಂಡ ರಾವಣ ತನ್ನ ತಮ್ಮ ಕುಂಭಕರ್ಣನು ಎಬ್ಬಿಸಲು ಸೇವಕರನ್ನು ಕಳುಹಿಸಿದ. ಮಹಾಪ್ರಭು, ಮಹಾಪ್ರಭು, ಎದ್ದೇಳಿ. ಹೇಳುತ್ತಿಲ್ಲ ಮಾರ್ಸ್ರಿ. ಏನ್ರಯ್ಯ, ನನ್ನನ್ನು ಈ ಅರೆ ನಿದ್ರೆಯಲ್ಲಿ ಎಬ್ಬಿಸುವ ಅವಶ್ಯವೇನಿತ್ತು? ವಾನರರು ಲಂಕೆ ಮೇಲೆ ದಾಳಿ ಮಾಡಿದ್ದಾರೆ. ಈಗಾಗಲೇ ಒಂದು ಲಂಕೆಯನ್ನು ಸುಟ್ಟು ಹಾಕಿದ್ದಾರೆ. ಹೌದು ಮಹಾಪ್ರಭು, ರಾಮನೆಂಬ ಮಾನವನು ರಾವಣನಿಗೆ ಭಯಂಕರವಾಗಿ ಯುದ್ಧವನ್ನು ಮಾಡಿ ದಂಗವನ್ನುಂಟು ಮಾಡಿದ್ದಾನೆ. ನಾನು ಈಗಲೇ ಹೋಗಿ ರಾಮ ಲಕ್ಷ್ಮಣರನ್ನು ಕೊಂದು ವಾನರ ರಕ್ತದಿಂದ ರಾಕ್ಷಸನ್ನು ತೃಪ್ತಿಪಡಿಸುತ್ತೇನೆ. ಬನ್ನಿ ಪ್ರಭು, ಬನ್ನಿ ಬನ್ನಿ ಬನ್ನಿ. ಹೀಗೆ ಕುಂಭಕರ್ಣನು ಕೂಡ ರಾಮ ಲಕ್ಷ್ಮಣರಿಂದ ಹತನಾಗುತ್ತಾನೆ. ಇದರಿಂದ ಮತ್ತಷ್ಟು ಕೋಪಗೊಂಡ ರಾವಣ ತನ್ನ ಸೈನ್ಯ ಸಮೇತ ರಾಮ ಲಕ್ಷ್ಮಣರೊಂದಿಗೆ ಹೋರಾಡಿದ.
ಆಯಿತು. ಹೀಗೆ ಸೀತೆಯ ಅಗ್ನಿ ಪರೀಕ್ಷೆ ನಡೆದು ಪುಷ್ಪಕ ವಿಮಾನದಲ್ಲಿ ರಾಮ ಲಕ್ಷ್ಮಣ ಎಲ್ಲರೂ ಪುಷ್ಪಕ ವಿಮಾನದಲ್ಲಿ ಅಯೋಧ್ಯೆಗೆ ತೆರಳಿದರು. ಎಲ್ಲರೂ ಹೀಗೆ ಅಯೋಧ್ಯೆಗೆ ಹಿಂದಿರುಗಿ ಸಹೋದರರ ಜೊತೆ ಸಮಾಗಮವಾಗಿ ಶ್ರೀರಾಮನ ಪಟ್ಟಾಭಿಷೇಕ ವಿಜೃಂಭಣೆಯಿಂದ ನಡೆಯುತ್ತದೆ. राम से चल के राम पे आए, प्रेम कोई हमें और न जाने, राम से रूठे राम से माने, राम सिया की करुण कहानी, एक है चंदन एक है पानी, राम सिया राम जय जय राम, राम सिया राम जय जय राम, राम सिया राम जय जय राम, राम सिया राम जय जय Come, let us join hands, come, let us join hands and rise above the realm of ignorance. Rise above the realm of ignorance. You are divine, she is divine, he is divine, all are divine little lambs. So come, let us join hands, come, let us join hands and rise above the realm of ignorance. Rise above the realm of ignorance. Help the needy, serve the aged, don't feel ever shy. Learn your lessons, do your homework, don't you ever lie. Healthy food and healthy games and healthy company. Pleasing words and pleasing actions make you ever free. So come, let us join hands, come, let us join hands and rise above the realm of ignorance. Rise above the realm of ignorance. Shri Jnanakshi Vidyaniketan, treasure house of love and knowledge. Shri Jnanakshi Vidyaniketan, treasure house of love and knowledge. Diligence in service, truth and courage, this is our motto. Diligence in service, truth and courage, this is our motto. So come, let us join hands, come, let us join hands and rise above the realm of ignorance.
rise above the realm of ignorance. Rise above the realm of ignorance. जनगण मन अधिनायक जय हे भारत भाग्य विधाता. पंजाब सिंध गुजरात मराठा द्राविड उत्कल वंगा. विंध्य हिमाचल यमुना गंगा उच्चल जलधि तरंगा. तव शुभ नामे जागे, तव शुभ आशीष मागे. गाहे तव जय गाता. जनगण मंगलदायक जय हे भारत भाग्य विधाता. जय